ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಇದನ್ನ ಕೊಡೋ ಟೈಮ್ ಇನ್ನ ಬಂದಿಲ್ಲ ಅನ್ಸುತ್ತೆ. ಕೈ ತುತ್ತು ಮುಗಿಸಿ ಆಮೇಲೆ ಕೊಡ್ತೀನಿ. ತೀರ್ಥ ಹಾತ್ಗೆ ಬಂದೆ. ಬನ್ನಿ ಇವ್ರು ಯಾಕೆ ಅಲ್ಲೋ ಕೂತಿದ್ದಾರೆ? ನನ್ನ ಪಕ್ಕನೆ ಕೂರಕ್ಕೆ ಏನಾಗಿತ್ತು? ಈ ಅಣ್ಣ ಬೇರೆ ಒಳ್ಳೆ ಶಿವ ಪೂಜೆಲಿ ಕರಡಿ ಬಿಟ್ಟಂಗೆ ಬಂದು ನನ್ನ ಪಕ್ಕನೆ ಕೂತ್ಕೋಬೇಕಾ? ನೀನ್ ಯಾಕಣ್ಣ ನನ್ನ ಪಕ್ಕ ಬಂದು ಕೂತಿದ್ಯಾ? ಯಾಕೆ ಏನಣ್ಣ ಅತ್ತಿಗೆ ನಿನಗೋಸ್ಕರ ಅಷ್ಟು ಬ್ಯೂಟಿಫುಲ್ ಆಗಿ ರೆಡಿ ಆಗಿದ್ದಾರೆ, ನೀನ್ ಅವ್ರ ಪಕ್ಕ ತಾನೇ ಕೂರ್ಬೇಕು. ಹೇಯ್ ಸೋಮ್ನೆ ರಾಪ ನೀನು. ಅವಳು ನೋಡಿದ್ರೆ ಮೈ ಮೇಲೆ ಗುರ್ರ ಅಂತ ಬರ್ತಾಳೆ. ಇದೆಲ್ಲ ಬೇಕಾ ನನ್ಗೆ? ಅಣ್ಣ ಅತ್ತಿಗೆ ಗುರ್ರ ಅಂದಾಗ ನೀನು ಕುಯ್ ಅನ್ಬೇಕು, ಅದೇ ಅಲ್ವಾ ಪ್ರೀತಿ. ಸುಭಾಷ್, ನಾನ್ ಇಲ್ಲಿ ಕೂತ್ಕೊಂಡ್ರೆ ನಿನ್ಗೇನೋ ಪ್ರಾಬ್ಲಮ್? ನನಗೇನಣ್ಣ ಪ್ರಾಬ್ಲಮ್ಮು? ಏನೋ ನಮ್ಮ ಅಣ್ಣ ಅತ್ತಿಗೆನ ಒಟ್ಟಿಗೆ ನೋಡ್ಬೇಕು ಅನ್ನಿಸ್ತು, ಆದ್ರೆ ಅದೃಷ್ಟ ನಾಳೆಲ್ಲಿ ಬರ್ದಿಲ್ಲ. ಇರ್ಲಿ ಕೂಡ ಓವರ್ ಆಕ್ಟಿಂಗ್ ಎಲ್ಲ ಮಾಡ್ಬೇಡ. ಅಣ್ಣನ್ನ ಹೇಗಾದ್ರೂ ಮಾಡಿ ಇಲ್ಲಿಂದ ಜಾಗ ಖಾಲಿ ಮಾಡಿಸ್ಬೇಕಲ್ಲ. ಅದಕ್ಕೆ ಅಣ್ಣ ನೋಡಿ ಇಲ್ಲಿ ಬಂದು ಕೂತಿದ್ದಾರೆ. ಜೈ ಮಗ ಅಂತೂ ಲಡ್ಡು ಬಂದು ಬಾಯಿಗೆ ಬಿತ್ತು. ಸುಮನ ಅವ್ರಿಗೆ ಗಿಫ್ಟ್ನ ಕೊಡಲೇಬೇಕು. ಅವ್ರು ನನ್ನ ಹತ್ರ ಕೈ ತುತ್ತು ಕೊಡಕ್ಕಂತ ಬಂದಾಗ ಈ ಗಿಫ್ಟ್ನ ಕೊಡ್ತೀನಿ. ನನ್ ಮುಂದಿನ ಕೈ ತುತ್ತು ನನಗೆ. ಅಕ್ಕ ನಿಮ್ಗೆ ಕೈ ತುತ್ತನ್ನ ಕೇಳ್ದೋಳ್ ನಾನು. ಸುಮನ, ಈ ಬೆಳೆದಿಂಗಳಲ್ಲಿ ನಿನ್ ತಾಯಿ ನಿನ್ನ ಕೈ ತುತ್ತು ಕೊಟ್ಟಿದ್ದೇನಾದ್ರೂ ನೆನಪಿದ್ಯಾ ನಿನ್ಗೆ? ಇಲ್ಲ ಕಣವ, ನನ್ನ ಕೂಸು ತಾಯಿ ಪ್ರೀತಿನ ಹೆಚ್ಚು ನೋಡಲೇ ಇಲ್ಲ. ತಾಯಿ ಪ್ರೀತಿನ ಅರ್ಥ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನನ್ನ ಮಗ ತಾಯಿನೇ ಕಳ್ಕೊಂಡ್ಬಿಡ್ತು. ಇಲ್ಲಪ್ಪ, ಅಮ್ಮ ಕೈ ತುತ್ತು ಕೊಡ್ತಿದ್ದನ್ನ ನಾನು ಅವಳ ಹೊಟ್ಟೆಲೆ ಮಗುವಾಗಿ ಹುಟ್ಟಬೇಕು ಅಂತ ಅನ್ಕೊಂಡಿದ್ದೀನಿ. ಹೌದು ರೀ, ನನಗೆ ಜನ್ಮ ಕೊಟ್ಟಿದ್ದು ನಮ್ಮಮ್ಮ, ಆದ್ರೆ ಹೀಗೆ ಬದುಕಬೇಕು ಅಂತ ಹೇಳ್ಕೊಟ್ಟಿದ್ದು ನಮ್ಮ ಸುಮನಮ್ಮ. ಅದಕ್ಕೆ ತೀರ್ಥ, ನೀನು ಗಿಫ್ಟ್ ಕೊಟ್ಟು ಅವಳ ಮನಸ್ಸನ್ನ ಸಮಾಧಾನ ಮಾಡೋದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ. ಸುಮನ, ನಿನಗೆ ಗಿಫ್ಟ್ ಕೇಳು ಅಂತ ಹೇಳಿನೇ ನಿನ್ನ ಮುಂದೆ ಒಳ್ಳೆಯವಳಾಗ್ತೀನಿ.
ಅಲ್ಲಿಗೆ ಕೋರ್ಟು ನಂದೆ, ಬಾಲು ನಂದೆ, ಎರಡೂ ಕಡೆಯಿಂದ ನಾನೇ ಆಡ್ತೀನಿ. ನನ್ನ ಜೀವನ ಬದಲಾಯಿಸಿ ನನ್ನ ಜೀವನದಲ್ಲಿ ಇಲ್ಲದೆ ಇರೋ ಎಲ್ಲ ಸುಖ ಸಂತೋಷ ನೀವು ನಂಗೆ ಕೊಟ್ಟು ನನಗೆ ಅಂತ ಒಂದು ಗೌರವದ ಬದುಕಟ್ಟು ಕೊಟ್ಟಿದ್ದೀರಾ. ನಿಮಗೆ ಕೈ ತುತ್ತು ಕೊಡದೆ ಇರ್ತೀನ? ತೀರ್ಥ, ನೀನು ಸುಮಂಗೇನು ಹೇಳಲ್ವಾ? ಹೇಳೋದಲ್ಲ ಅದಕ್ಕೆ, ನಾನೇನೋ ಕೊಡಬೇಕು. ಏನು ಹೇಳ್ತಿದ್ದೀರಾ ಅಣ್ಣ? ರಾಜೇಶ ಕೊಟ್ಟಿರೋದಾ? ಬೆಳಿಗ್ಗೆನೆ ಇದ್ರಲ್ಲಿ ನಿಮ್ಗೆ ಕೊಡೋಣ ಅಂತ ಬಂದೆ, ಆದರೆ ಇಲ್ಲಿ ಯಾರು ಒಳಗಡೆನೇ ಬಿಟ್ಟಿಲ್ಲ ನನ್ನ. ಆಮೇಲೆ ಮನೆ ಯಜಮಾನ್ರ ಹತ್ರ ಹೇಳಿ ಕಳಿಸ್ದೆ, ಅವ್ರು ನಿಮ್ಗೆ ಹೇಳಲೇ ಇಲ್ಲ. ತಗೋಕ್ಕ. ರಾಜೇಶ ಕೊಟ್ಟಿದ್ದ? ಹ್ಞೂ ಅಕ್ಕ, ತಗೋ. ಸಾಹೇಬ್ರೆ, ರಾಜೇಶ ಕೊಟ್ಟಿದ್ದಂತೆ. ಅವ್ನು ಯಾರೋ ರಾಜೇಶನ್ ಬಗ್ಗೆ ಹೇಳ್ತಿದ್ದ ಸಾಹೇಬ್ರೆ. ಕರೀರಿ ಸಾಹೇಬ್ರೆ ಅವನ್ನ. ಸುಮ್ಮನವ್ರೆ, ಅವ್ನು ಹೊರಟೋದ? ಅವ್ನು ಹೊರಟೋದ ಅಂತ ಹಾಗೆ ಸುಮ್ಮನೆ ಇರೋದಕ್ಕಾಗತ್ತಾ? ಅಪ್ಪ, ರಾಜೇಶ ಕೊಟ್ಟಿದ್ದಂತೆ. ಆಮೇಲೆ ನೋಡೋಣ. ಪದ್ದು, ಬೆಳಿಗ್ಗೆನೇ ಹುಡುಗ ನನಗೇನೋ ಹೇಳಬೇಕು ಅಂತ ಬಂದ ಕಣೆ. ಅದೇನೋ ಹೇಳ್ದ, ಹಾಳಾದ ಮರ್ತೋಯ್ತು ನನಗೆ. ನೀವು ಸ್ವಲ್ಪ ಸುಮ್ಮನಿರಿ. ಅಪ್ಪ, ರಾಜೇಶನ್ ಸ್ನೇಹಿತ ಎಷ್ಟೋ ದಿನ ಆದ್ಮೇಲೆ ಇದನ್ನ ತಂದ್ಕೊಟ್ಟಿದ್ದಾನೆ ಅಂದ್ರೆ ಅವನಿಗೆ ರಾಜೇಶನ್ ಬಗ್ಗೆ ಏನೋ ಗೊತ್ತು. ಆ ಹುಡುಗ ಬಂದು ಬೆಳಿಗ್ಗೆ, ನೀವು ಸುಮ್ಮನಿರ್ರಿ. ಸುಮನ, ರಾಜೇಶ್ ಸತ್ತು ತುಂಬ ದಿವಸ ಆಗಿದೆ. ಇಷ್ಟು ದಿವಸ ಯಾರೂ ಬರದೆ ಇವತ್ತೇ ಬಂದಿದ್ದಾರೆ ಅಂದರೆ ನಮ್ಮ ಸಂತೋಷ ನೋಡ್ಲಾರ್ದೆ ಏನೋ ಕಿತಾಪತಿ ಮಾಡಕ್ಕೆ ಬಂದಿದ್ದಾರೆ ಅನ್ಸುತ್ತೆ. ಹೌದು ಮಗಳೇ, ಅಮ್ಮನವ್ರು ಹೇಳ್ತಿರಮ್ಮ ದಿಟ ಕಣವ. ಅವನು ಈ ಹುಡುಗರೇ ಕೊಟ್ಟ ಸರಿ ಇದೆ, ಯಾಕೆ ಓಡಬೇಕಾಗಿತ್ತು ತಾನೇ? ಸಾಹೇಬ್ರೆ, ಆ ಹುಡುಗ ಸಿಕ್ಕದ್ನಾ? ಇಲ್ಲ ಸುಮ್ಮನವ್ರೆ, ಅವನು ಈ ಬಾಕ್ಸ್ ಕೊಟ್ಟು ಓಡೋದು ನಲ್ವಾ? ಸರಿ, ಈ ವಿಷಯನ ಇಲ್ಲೇ ಬಿಟ್ಟಾಕಿ. ಸುಮ್ಮನ ಆ ಬಾಕ್ಸ್ನ ತೊಗೊಂಡೋಗಿ ಮೊದಲು ಆಚೆ ಬಿಸಾಕು. ನಾನು ಇದನ್ನ ಬಿಸಾಕಲ್ಲ, ನನ್ನ ತಮ್ಮ ಕೊಟ್ಟಿರೋದಿದು. ಅಕ್ಕ, ಇದನ್ನ ರಾಜೇಶನ ಹೇಗೆ ಕೊಡೋದಕ್ಕೆ ಸಾಧ್ಯ? ಇದು ರಾಜೇಶನೇ ಕೊಟ್ಟಿರೋದು. ಯಾಕೆ ಅರ್ಥ ಆಗ್ತಿಲ್ಲ ನಿಂಗೆ? ಸಮಾಧಾನ ಮಾಡ್ಕೊಳ್ಳಿ ಸುಮ್ಮನವ್ರೆ. ಈ ಬಾಕ್ಸ್ ಕೊಡಿ, ಇದರಲ್ಲಿ ಏನಿದೆ ನೋಡ್ತೀನಿ. ಸುಭಾಷ್, ಏನ್ ನೋಡು. ರಾಜೇಶ, ಸಾಹೇಬ್ರೆ, ಇದು ರಾಜೇಶನೇ ಕೊಟ್ಟಿರೋದು. ನಾನು ಮುಂಚೆ ಎಲ್ಲ ಸೀರೆ ಉಡ್ತಿರ್ಲಿಲ್ಲ, ಈ ತರ ಬಟ್ಟೆನೆ ಹಾಕ್ತಿದ್ದೆ. ಅದು ಅಲ್ಲದೆ ರಾಜೇಶನ್ಗೆ ಕೆಂಪು ಬಣ್ಣ ಅಂದ್ರೆ ತುಂಬಾ ಇಷ್ಟ. ನನಗಿಷ್ಟ ಆಗತ್ತೆ ಅಂತ ಇದನ್ನ ಅವನೇ ತಗೊಂಡಿರೋ ಬಟ್ಟೆ ಇದು. ರಾಜೇ, ನಾನು ಹೇಳ್ದೆ ತಾನೆ, ನೀನ್ ನಂಬ್ಲೇ ಇಲ್ಲ. ನೋಡಿದ್ಯಾ? ನಿಜವಾಗ್ಲೂ ಸಾಹೇಬ್ರೆ, ಇದು ರಾಜೇಶನೇ ಕೊಟ್ಟಿರೋದು. ವಾ, ಏನ್ ಸಿಂಕ್ ಆಯ್ತು ಕಥೆ. ವೆರಿ ಗುಡ್. ನಿನ್ನ ಕಣ್ಣೀರನ್ನ ನೋಡೋದಕ್ಕೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಕಣೆ. ಸುಭಾಷ್, ಅದೇನೋ ಬರ್ತಿದ್ಯಲ್ಲ, ಏನಂತ ಓದು. ಹಾ, ಓದ್ತೀನಿ. ಅಕ್ಕ, ನೀನವತ್ತು ರಾಜೇಶನ್ ಹುಟ್ಟುಹಬ್ಬಕ್ಕೆ ಅಂತ ಬಟ್ಟೆ ಕೊಡಿಸ್ದಲ್ಲ, ಅದೇ ಖುಷಿಗೆ ರಾಜೇಶನು ಈ ಬಟ್ಟೆ ತಗೊಂಡಿದ್ದ. ಅದನ್ನ ನೀನು ಕೊಡೋ ಅಷ್ಟರಲ್ಲಿ ಅವನು ಸ್ಟ್ರೈಕಿಗೆ ಹೋಗ್ಬೇಕಾಯ್ತು. ಅದಕ್ಕೆ ನನಗೆ ಕೊಟ್ಟಿದ್ದ. ನಾನಿದ್ದನ್ನ ಗಿಫ್ಟ್ ಪ್ಯಾಕ್ ಮಾಡಿಸ್ಕೊಂಡು ವಾಪಸ್ ತರೋ ಅಷ್ಟರಲ್ಲಿ ರಾಜೇಶನ ಸುಟ್ಟು.
ಕೊಂದು ಬಿಟ್ಟಿದ್ರು ಅಂತ ಬರ್ತಿದೆ. ಅತ್ತೆ, ಈಗ್ಲಾದ್ರೂ ನಂಬ್ತೀರಾ? ಇದು ರಾಜೇಶನೇ ಕೊಟ್ಟಿರೋದು. ನಾನು ಅವ್ನು ಹುಟ್ಟದಬ್ಬಕ್ಕೆ ಶರ್ಟ್ ಕೊಡ್ಸಿರೋ ವಿಷಯ ನಮಗ್ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿರ್ಲಿಲ್ಲ ಅತ್ತೆ, ಯಾರಿಗೂ ಗೊತ್ತಿರ್ಲಿಲ್ಲ. ಇದನ್ ರಾಜೇಶನೇ ಕೊಟ್ಟಿರೋದು, ರಾಜೇಶನೇ ಕೊಟ್ಟಿರೋದು. ಅಮ್ಮರೇ, ನೀವೇನು ತಪ್ಪು ತಿಳ್ಕೊಳಕ್ಕಿಲ್ಲ ಅಂದ್ರೆ ನನ್ನ ಮಗಳು ಸುಮ್ಮನಿನ ನಾನು ಸಮಾಧಾನ ಮಾಡ್ಲಾ? ಅದನ್ನೆಲ್ಲ ಕೇಳ್ಬೇಕಾ ರಮಯ್ಯ ಅವರೇ? ಹೋಗಿ. ಆಯ್ತು. ಅಕ್ಕ ಅಕ್ಕ ಎದ್ದೇಳಕ್ಕ, ಶಾಖ ಕಳ್ತಾ ಇದ್ಯಾ? ಅಪ್ಪ ಎದ್ದೇಳಕ್ಕ. ಅಕ್ಕ ಸುಮ್ನ ಯಾಕವ ಎಷ್ಟೊಂದು ನನ್ಕೊಂಡಿದೀಯ ಮಗಳೇ? ಸಮಾಧಾನ ಮಾಡ್ಕೊಳವ, ಸಮಾಧಾನ ಮಾಡ್ಕೊಳವ. ರಾಜೇಶನ್ ನನಗೆ ಅಂತ ತಗೊಂಡಿರೋ ಬಟ್ಟೆನಪ್ಪ ಇದು. ನನ್ ತಮ್ಮ ನನಗೆ ಕೊಡ್ಸಿರೋ ಬಟ್ಟೆ. ಅಕ್ಕ, ಇಷ್ಟು ದಿನದ ನಂತರ ಯಾರು ಯಾಕಕ್ಕ ಕೊಡ್ತಾರೆ? ಯಾರೋ ನಿನ್ ಜೊತೆ ಹುಡುಗಾಟ ಆಡ್ತಿದ್ದಾರೆ, ನಿನ್ನ ನೋಯಿಸ್ಬೇಕು ಅಂತ ಬೇಕು ಬೇಕು ಅಂತ ಹೀಗೆಲ್ಲ ಮಾಡ್ತಿದ್ದಾರೆ. ಯಾರು ಮಾಡ್ತಾರೆ ಹೇಳು? ನನ್ನ ನೋಯಿಸ್ಬೇಕು ಅಂತ ಯಾರು ಈ ರೀತಿ ಮಾಡ್ತಾರೆ? ಆದ್ರೂ ಇದನ್ನೆಲ್ಲ ನಂಬುವಂತ ವಿಚಾರ ಅಲ್ಲ ಅಕ್ಕ. ಇಲ್ಲ ರಾಜಿ, ನನ್ ಮನ್ಸಿದನ್ ನಂಬು ಅಂತ ಹೇಳ್ತಾ ಇದೆ. ಈಗ ನನ್ಗಿದು ಸರಿನಾ ತಪ್ಪ, ನಿಜನಾ ಸುಳ್ಳ, ಇದ್ ಯಾವ್ದು ನನ್ ತಲೆಗೆ ಬರ್ತಿಲ್ಲ ಕಡೆ. ತಮ್ಮ, ನನ್ ರಾಜೇಶ ಇದನ್ ಎಷ್ಟು ಪ್ರೀತಿಯಿಂದ ತಗೊಂಡಿರ್ಬೋದು ಅಂತ ಅನ್ಸ್ತಿದೆ. ಲಕ್ಕಣವ, ಅದು ರಾಜೇಶನೇ ಕೊಟ್ಟಿರ್ಲಿ, ಈಗ ತಾನೇ ನಿನ್ ಕೈ ಸೇರಿರ್ಲಿ, ಹಂಗಂತ ಹೇಳ್ಬಿಟ್ಟು ಹೋಗಿರೋ ನಿನ್ ತಮ್ಮನ್ ನೆನೆಸ್ಕೊಂಡು ಕೈಯಲ್ಲಿರೋ ಸಂತೋಷನ ಯಾಕೆ ಹಾಳು ಮಾಡ್ಕತೀಯ ಮಗಳೇ? ಏನಪ್ಪ ಹಾಗಂದ್ರೆ? ಕಣ್ ಮಗ, ನೀನು ಈ ಮನೆಗೆ ಸೊಸೆ ಆಗಿ ಬಂದಿರೋದೆ ದೊಡ್ಡ ಪುಣ್ಯ ಕಣವ. ಈ ಮನೆಯವ್ರು ಒಪ್ಕೋತಾರೋ ಇಲ್ವೋ ಅಂತ ಹಗಲೂ ರಾತ್ರಿ ಯೋಚನೆ ಮಾಡಿದೀನಿ ಮಗಳೇ. ನಾನು ಅರ್ಕೆ ಕಟ್ಕೊಳ್ದ ಇರೋ ದೇವರೇ ಇಲ್ಲ ಕಣವ. ಹೇಗೋ ನನ್ನ ಮಗಳು ಸಂಸಾರ ನೆಟ್ಗಾಗೋಯ್ತಲ್ಲ ಅಂತ ಖುಷಿಲಿರೋ ಸಂದರ್ಭದಲ್ಲಿ ಈ ತರ ಎಲ್ಲ ಮಾಡ್ಕೊಂಡು ಯಾಕೆ ಮಗಳೇ ಇಂಥ ಸಮಾರಂಭದಲ್ಲಿ ಯಾಕೆ ವೈಗಳತ್ತ ಕುತ್ಕೊಂಡಿಯ? ಏನಪ್ಪ ಮಾಡ್ಲಿ, ಏನ್ ಮಾಡ್ಲಿ ನೀನೇ ಹೇಳು. ಏನೇ ಸಂತೋಷ ಇರ್ಲಿ, ಸಮಾರಂಭ ಇರ್ಲಿ, ನನ್ ತಮ್ಮ ಇಲ್ವಲ್ಲ ಅನ್ನೋ ನೋವು ಕಾಡ್ತಾನೆ ಇರುತ್ತಪ್ಪ. ರಾಜೇಶ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ನೋ, ಈಗ ರಾಜೇಶ ಇದ್ದಿದ್ರೆ ಏನ್ ಮಾಡ್ತಿದ್ನೋ ಏನೋ ಅಂತ ಮನ್ಸು ಏನೇನೋ ಕಲ್ಪನೆ ಮಾಡ್ಕೊಳ್ಳುತ್ತಪ್ಪ. ಅಕ್ಕ, ಮಾತಿಗೂ ರಾಜೇಶ ರಾಜೇಶ ಅನ್ಕೊಂಡು ನಿನ್ ಜೀವನ ನೀನ್ ಹಾಳು ಮಾಡ್ಕೋಬೇಡ ಕಣೆ.